Now let's start another topic, genetic disorders. Genetic disorders ಅಲ್ಲಿ ನಾವು ಗಮನಿಸಿ ಎರಡು ಥರ genetic disorders ಅನ್ನು ನೋಡ್ತೀವಿ. ಮೊದಲನೇದು ಮೆಂಡಲಿಯನ್ ಡಿಸಾರ್ಡರ್. It is also called gene disorder. Mendelian disorder and it is also called gene disorder. ನೋಡ್ರಿ ಇದರಲ್ಲಿ ನಮಗೆ ಎಕ್ಸಾಂಪಲ್ ಸಿಗುತ್ತೆ. ಆಟೋಸೋಮಲ್ ಆಸಿನ್, ಸಿಸ್ಟಿಕ್ ಫೈಬ್ರೋಸಿಸ್, ಸಿಕಲ್ ಸೆಲ್ ಅನಿಮಿಯಾ, ಫೀನಲ್ ಕಿಟೋನಿರಿಯಾ. 3 ಸಿಸ್ಟಿಕ್ ಫೈಬ್ರೋಸಿಸ್, ಸಿಕಲ್ ಸೆಲ್ ಅನಿಮಿಯಾ, ಫೀನಲ್ ಕಿಟೋನಿರಿಯಾ. ಇದು ಆಟೋಸೋಮಲ್ ಜೀನ್ ಡಿಸಾರ್ಡರ್. ಅದೇ ಥರ ಇನ್ನೊಂದಿದೆ ಕ್ರೋಮೋಸೋಮಲ್ ಡಿಸಾರ್ಡರ್. ಸೆಕ್ಸ್ ಲಿಂಕ್ಡ್ ಆಸ್ ಇನ್ ಹಿಮೋಫಿಲಿಯಾ, ಕಲರ್ ಬ್ಲೈಂಡ್ನೆಸ್ ಅಂಡ್ ಮೈಟೋನಿಕ್ ಡಿಸ್ಟ್ರೋಫಿ. ಒಂದಿಷ್ಟು ಎಕ್ಸಾಂಪಲ್ಸ್ನಲ್ಲಿ ಕೊಟ್ಟಿದೆ. ಈ ಮೆಂಡಲಿಯನ್ ಡಿಸಾರ್ಡರ್ಸ್ ಮತ್ತು ಅಥವಾ ಜೀನ್ ಡಿಸಾರ್ಡರ್ಸ್, ಅದೇ ಥರ ಸೆಕ್ಸ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ನ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ಳೋಣ. Now let's start another disorder, hemophilia. Hemophilia, it is the sex linked disorder. ಇಲ್ಲಿದೆ ನೋಡಿ, hemophilia, it is the sex linked disorder. ಹಾಗಂದ್ರೆ ಏನು? The defective gene present in the X chromosome. ಹಿಮೋಫಿಲಿಯಾದಲ್ಲಿ ದ ಡಿಫೆಕ್ಟಿವ್ ಜೀನ್ ಪ್ರೆಸೆಂಟ್ ಇನ್ ದ ಎಕ್ಸ್ ಕ್ರೋಮೋಸೋಮ್. ಹಿಮೋಫಿಲಿಯಾ, ಇಟ್ ಈಸ್ ದ ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್ ಆರ್ ಎಕ್ಸ್ ಲಿಂಕ್ಡ್ ಡಿಸಾರ್ಡರ್. ದ ಡಿಫೆಕ್ಟಿವ್ ಜೀನ್ ಪ್ರೆಸೆಂಟ್ ಆನ್ ದ ಎಕ್ಸ್ ಕ್ರೋಮೋಸೋಮ್ is called sex linked disorder. Commonly called, it is the bleeder's disease. The defective gene produces defective protein. It is involved in the cascading of blood clotting. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಜೀನು ಡಿಫೆಕ್ಟಿವ್ ಪ್ರೋಟೀನನ್ನು ಉತ್ಪಾದನೆ ಮಾಡೋದ್ರಿಂದ ಬ್ಲಡ್ ಕ್ಲಾಟ್ ಆಗೋದಿಲ್ಲ. ಅದು ಕಂಟಿನ್ಯೂಸ್ ಬ್ಲೀಡಿಂಗ್. ಇಸ್ ಇವನ್ ಸ್ಮಾಲ್ ಕಟ್ ವೂಂಡ್ಸ್ ಲೀಡ್ಸ್ ಟು ಎ ಕಂಟಿನ್ಯೂಸ್ ಬ್ಲೀಡ್ ಆಗ್ತಾನೇ ಇರುತ್ತೆ. ಸೊ ಅದಕ್ಕಾಗಿ ಇದನ್ನು ಬ್ಲೀಡರ್ಸ್ ಡಿಸೀಸ್ ಅಂತ ಕರೀತಾರೆ. ಸೊ ಮೋರ್ ಮೇಲ್ ಸಫರ್ ದೆನ್ ಫೀಮೇಲ್, ಜಾಸ್ತಿ ಮೇಲೆ ಸಫರ್ ಪಡೋದು ಫೀಮೇಲ್ಗಿನ ಅಂತ ಹೇಳ್ತಾನೆ. ಸೊ ದಿಸ್ ಡಿಸೀಸ್ ರೇರ್ ಇನ್ ಫೀಮೇಲ್ಸ್ ಬಿಕಾಸ್, ಯಾಕೆ ಅಂತಂದರೆ ಫೀಮೇಲ್ ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್ಸಲ್ಲಿ ಆಲ್ವೇಸ್ ಮದರ್ ಆರ್ ಡಾಟರ್ ಈಸ್ ಕ್ಯಾರಿಯರ್, ಅವರು ಕ್ಯಾರಿಯರ್ ಆಗಿರ್ತಾರೆ. ಇಲ್ಲ ಅವ್ರಿಗೆ ಡಿಸೀಸ್ ಬರಬೇಕು ಅಂತಂದರೆ ಮದರ್ ಶುಡ್ ಬಿ ಎ ಕ್ಯಾರಿಯರ್ ಆ್ಯಂಡ್ ಫಾದರ್ ಶುಡ್ ಬಿ ಎ ಹಿಮೋಫಿಲಿಕ್. ಇಲ್ಲೊಂದು ಇಲಿಸ್ಟ್ರೇಟ್ ಹಾಕ್ತೀನಿ, ನಿಮಗೆ ಐಡಿಯಾ ಬರುತ್ತೆ ನೋಡಿ. ಇದು XY ಕ್ರಾಸ್ ವಿತ್ XX, ಇದು ನಾರ್ಮಲ್. ದ ಡಿಫೆಕ್ಟಿವ್ ಜೀನ್ ಎಲ್ಲಿದೆ? ಎಕ್ಸ್ ಕ್ರೋಮೋಸೋಮ್. ಶಿ ಈಸ್ ಎ ಕ್ಯಾರಿಯರ್, ಎಕ್ಸ್ ಕ್ರೋಮೋಸೋಮ್. ಡಿಫೆಕ್ಟಿವ್ ಜೀನ್ ಪ್ರೆಸೆಂಟ್ ಆನ್ ಎಕ್ಸ್ ಕ್ರೋಮೋಸೋಮ್. ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ಓಕೆ, ಇಲ್ಲೂ ಅಷ್ಟೇ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ಡಿಫೆಕ್ಟಿವ್ ಸಾಗ್ರಿಗೇಟ್ ಆಗ್ತದೆ. ಡಿಫೆಕ್ಟಿವ್ ಜೀನ್ ಇಲ್ಲಿದೆ. ಸೊ ಇಲ್ಲಿ ನೋಡಿ, ಒನ್ಸ್ ಅಗೈನ್ ಶಿ ಈಸ್ ಕ್ಯಾರಿಯರ್, ಇದು ಕ್ಯಾರಿಯರ್. ನೆಕ್ಸ್ಟು ನಾರ್ಮಲ್ ಫೀಮೇಲ್, it is the normal female and it is hemophilic male and it is the normal male. hemophilic ಇಲ್ಲಿದೆ, ಹಿಮೋಫಿಲಿಯಾ ಅಲ್ಲಿದೆ. ಯಾಕೆ ಅಂದರೆ ಇಟ್ ಈಸ್ ದ ಡಾಮಿನೆಂಟ್ ಜೀನ್ ಸಪ್ರೆಸ್ ಮಾಡೋಕ್ಕೆ ಇಲ್ಲಿ ಯಾವುದು ಜೀನ್ ಇಲ್ಲ, ಹಾಗಾಗಿ ಇಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. ಇನ್ನೊಂದು ಕಂಡೀಷನಲ್ಲಿ ಏನು, ಫೀಮೇಲ್ ಯಾವಾಗ ಸಫರ್ ಪಡ್ತಾರೆ ಅಂತಂದರೆ ಮದರ್ ಶುಡ್ ಬಿ ಎ ಕ್ಯಾರಿಯರ್ ಅಂಡ್ ಫಾದರ್ ಅಟ್ಲೀಸ್ಟ್ ಫಾದರ್ ಹಿಮೋಫಿಲಿಕ್ ಪೇಷಂಟ್. ಅದು ನಾನು ಬರೀತೀನಿ ನೋಡಿ ಇಲ್ಲಿ, ಮದರ್ ಕ್ಯಾರಿಯರ್ ಕ್ರಾಸ್ ವಿತ್ ಹಿಮೋಫಿಲಿಕ್ ಪೇಷಂಟ್. ಇವನು ಹಿಮೋಫಿಲಿಯಾ, ಇವನು ಮದರ್ ಕ್ಯಾರಿಯರ್. ಸೊ ಈಗ ಗ್ಯಾಮೆಟ್ ಫಾರ್ಮೇಷನಲ್ಲಿ ಏನಾಗುತ್ತೆ, ಡಿಫೆಕ್ಟಿವ್ ಜೀನ್ ಸಪ್ರೇಟ್ ಆಯಿತು,
ಇಲ್ಲೂ ಡಿಫೆಕ್ಟಿವ್ ಜೀನ್ ಸಪ್ರೇಟ್ ಆಯಿತು. ಈಗ ಇವೆರಡು ಕ್ರಾಸ್ ಕೂಡಿದಾಗ ನಮಗೆ ಸಿಗೋದೇನು, ಎರಡೂ ಡಿಫೆಕ್ಟಿವ್ ಜೀನ್ ಇದೆ. ಎರಡೂ ಡಿಫೆಕ್ಟಿವ್ ಜೀನ್ ಇರೋದ್ರಿಂದ ಶಿ ಈಸ್ ಹಿಮೋಫಿಲಿಕ್ ಪೇಷಂಟ್, ಬಟ್ ಶಿ ಈಸ್ ಕಾಂಟ್ ಲೈವ್ ಇನ್ ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್. ಆಲ್ ದ ಬ್ಲೀಡಿಂಗ್ ಈಸ್ ಕಮ್ ಔಟ್ ಆ್ಯಂಡ್ ಶಿ ಈಸ್ ಡೈ. ಇದಿಷ್ಟು ನಾವು ನೋಡ್ತೀವಿ ಅದರಲ್ಲಿ ಹಿಮೋಫಿಲಿಕ್ ಪೇಷಂಟಲ್ಲಿ. ಹಿಮೋಫಿಲಿಕ್ ಪೇಷಂಟಲ್ಲಿ ಗಮನಿಸಬೇಕಾಗಿರೋದು, ದ ಪಾಸಿಬಿಲಿಟೀಸ್ ಆಫ್ ಫೀಮೇಲ್ ಬಿಕಮ್ ಹಿಮೋಫಿಲಿಕ್ ಈಸ್ ವೆರಿ ರೇರ್. ಶಿ ಹ್ಯಾಸ್ ರಿಸೀವ್ ದ ಡಿಫೆಕ್ಟಿವ್ ಅಲಿಲ್ ಫ್ರಮ್ ಬೋತ್ ದ ಪೇರೆಂಟ್. ಡಿಫೆಕ್ಟಿವ್ ಅಲಿಲ್ ಫ್ರಮ್ ದ ಬೋತ್ ದ ಪೇರೆಂಟ್. ಇದಿಷ್ಟು ಹಿಮೋಫಿಲಿಯಾ. ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಕ್ವೀನ್ ವಿಕ್ಟೋರಿಯಾ ಏನಿದ್ದಾಳೆ ಅವಳು ರಿಸೆಸಿವ್ ಆರ್ ಕ್ಯಾರಿಯರ್. ಶಿ ಈಸ್ ದ ಕ್ಯಾರಿಯರ್. ದ ಜೀನ್ ಪಾಸ್ ಟು ಹರ್ ಸನ್. ಅವರ ಮಕ್ಕಳಿಗೆ ಜೀನನ್ನು ಪಾಸ್ ಮಾಡ್ತಾಳೆ ಅನ್ನೋದೊಂದು ಎಕ್ಸಾಂಪಲನ್ನು ಇಲ್ಲಿ ನಾವು ಕೊಡ್ಬೋದು. ಓಕೆ, ನೆಕ್ಸ್ಟ್ another sex linked disorder is color blindness. It is like a hemophilia or breeder's disease. Color blindness, it has two types, the double color blindness and total color blindness. Instead of colors, you see the gray and white. ಗ್ರೇ ಮತ್ತು ವೈಟ್ ಕಲರ್ ಅವರು ಅಬ್ಸರ್ವ್ ಮಾಡ್ತಾರೆ. ಕಲರ್ ಬ್ಲೈಂಡ್ನೆಸ್ ಏನಿದೆ ಅದು ಕೂಡ ಹಿಮೋಫಿಲಿಯಾ ಇದ್ದ ಹಾಗೇನೆ. ಇಟ್ ಈಸ್ ಆಲ್ಸೋ ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್. ದ ಡಿಫೆಕ್ಟಿವ್ ಜೀನ್ present on the X chromosome. In retina, the cells, there are two types of cells, rods and cones. Rods and cones. Rods and cones. Cones is the identify the colors. Color ನಾವು ಐಡೆಂಟಿಫೈ ಮಾಡ್ತೇವೆ. ಈ ಕೋನ್ಸ್ ಸೆಲ್ಸ್ಗಳೇನಿದ್ದಾವೆ, ಈ ಕೋನ್ಸ್ ಸೆಲ್ಸ್ಗಳೇನಿದ್ದಾವೆ ಅವುಗಳು ಪ್ರಮಾಣ ಕಮ್ಮಿ ಆಗ್ತಾ ಹೋದಾಗ ಕಲರ್ ಬ್ಲೈಂಡ್ನೆಸ್ ಕೂಡ ಆಗ್ತಾ ಹೋಗುತ್ತೆ. ಕಲರ್ ಬ್ಲೈಂಡ್ನೆಸ್ ಇಟ್ ಈಸ್ ಲೈಕ್ the hemophilia. It is a sex-linked recessive disorder with the mutant gene on the X chromosome. The defective is the red or green cones of the eye, and the victim is unable to discriminate between red and green color. ಇಲ್ಲಿ ಗಮನಿಸಿ, ಎರಡು ಕಲರ್ನ ಅವರು ಅಬ್ಸರ್ವ್ ಮಾಡ್ಕೊಳಕ್ಕಾಗಲ್ಲ. ರೆಡ್ ಮತ್ತು ಗ್ರೀನ್ ಕಲರ್ನ ಅಬ್ಸರ್ವ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇನ್ಸ್ಟೆಡ್ ಆಫ್ ರೆಡ್ ಅಂಡ್ ಗ್ರೀನ್ ಹಿ ಕ್ಯಾನ್ ಸಿ ಗ್ರೇ ಅಂಡ್ ವೈಟ್. ಗ್ರೇ ಮತ್ತು ವೈಟ್ ಕಲರ್ನ ಅವರು ಅಬ್ಸರ್ವ್ ಮಾಡ್ತಾರೆ. ಇಟ್ ಅಕರ್ಸ್ ಇನ್ 8% ಆಫ್ ಮೇಲ್ಸ್ ಅಂಡ್ ಓನ್ಲಿ 0.4% ಇನ್ ಫೀಮೇಲ್ಸ್. Inheritance pattern is very similar to the hemophilia in that more males suffer than females suffer in the disorder. Color blindness is rare in females. If it is a color blindness in female, her mother should be a carrier and her father should be a color blindness, like hemophilia. ನೋಡಿ, ಕಲರ್ ಬ್ಲೈಂಡ್ನೆಸ್ ಏನಿದೆ, ರೆಡ್ ಅಂಡ್ ಗ್ರೀನ್ ಕಲರ್ ಬ್ಲೈಂಡ್ನೆಸ್ ಏನಿದೆ, ಇದನ್ನ ನಾವು ಗಮನಿಸಿದಾಗ ಇದರಲ್ಲಿ ರಾಡ್ಸ್ ಅಂಡ್ ಕೋನ್ಸ್ ಏನಿದಾವೆ ಅಂದ್ರೆ ರೆಟಿನಾ ಮೇಲಿರುವಂತಹ ಸೆಲ್ಸ್ಗಳು, ಕೋನ್ ಸೆಲ್ಸ್ಗಳು, ಅವುಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ, ಡಿಫೆಕ್ಟ್ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿರಬೇಕು, ಹಿಮೋಫಿಲಿಯಾದಲ್ಲಿ ಪ್ಯಾಟರ್ನ್ ನೋಡಿದ್ರೆ ಹೇಗೆ ಬರ್ತದೆ, ಎಕ್ಸ್ ವೈ ಕ್ರಾಸ್ ಎ ಎಕ್ಸ್ ಎಕ್ಸ್. ಹಿಮೋಫಿಲಿಯಾದಲ್ಲೂ ಹಾಗೇನೆ ಮಾಡಿದೆ. The defective gene present on the X chromosome. Defective gene present on the X chromosome. ಅದಕ್ಕೆ ಇದನ್ನು ನಾವು ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್ಸ್ ಅಂತ ಕರಿತೀವಿ, ಅಥವಾ ಎಕ್ಸ್ ಲಿಂಕ್ಡ್ ಡಿಸಾರ್ಡರ್ ಅಂತ ಕರಿತೀವಿ. ಇನ್ನು ಎಷ್ಟೊಂದಿದೆ, ವೈ ಲಿಂಕ್ಡ್ ಡಿಸಾರ್ಡರ್ ಇದೆ, ಎಕ್ಸ್ ವೈ ಲಿಂಕ್ಡ್ ಡಿಸಾರ್ಡರ್ ಇದೆ. ನಮಗೆ ಬೇಕಾಗಿರೋದು ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್. ವೈ ಲಿಂಕ್ಡ್ ಡಿಸಾರ್ಡರ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಹೈಪರ್ ಟ್ರೈಕೋಸಿಸ್.
ಹೈಪರ್ ಟ್ರೈಕೋಸಿಸ್ ಅಂದರೆ ಕಿವಿ ಮೇಲೆ ಕೂದಲು ಬೆಳೆಯೋದು, ಗಂಡು ಮಕ್ಕಳಿಗೆ ಮಾತ್ರ ಬರುತ್ತೆ. ಕಿವಿ ಮೇಲೆ ಕೂದಲು ಬೆಳೆಯೋದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಗಡ್ಡ ಇರ್ಬೋದು, ಮಿಸೆ ಇರ್ಬೋದು, ಇದು ಹೆಣ್ಮಕ್ಳಿಗೆ ಬರೋದಿಲ್ಲ. ಹೆಣ್ಮಕ್ಳಿಗೆ ಯಾರು ಬರಲ್ಲ ಅಂದರೆ ಅವರಲ್ಲಿ ವೈ ಕ್ರೋಮೋಸೋಮ್ ಇರಲ್ಲ, ಎಕ್ಸ್ ಇದ್ರೆ ಫಿಮೇಲ್ ಅಂತ ನಾವು ಡಿಸೈಡ್ ಮಾಡ್ಬಿಟ್ಟಿದ್ದೀವಿ. ಸೊ ಈಗ ನೋಡಿ ಇನ್ಹೆರಿಟೆಡ್ ಪ್ಯಾಟರ್ನ್ಸ್ ಯಾವ ತರ ಇದೆ ಅಂತಂದ್ರೆ ಸಿಮಿಲರ್ ಟು ದ ಹಿಮೋಫಿಲಿಯಾ. ಸೊ ಎಕ್ಸ್ ಎರಡು ಗ್ಯಾಮೆಟ್ ಫಾರ್ಮೇಷನ್ ಆಯ್ತು. ಇಟ್ ಇಸ್ ದ ಪೇರೆಂಟ್ ಜಿನೋಟೈಪ್, parent genotype, and it is gametes, and it is also gametes X bar and X. ನೋಡಿ ಜೀನ್ ಎಲ್ಲಿದೆ, ಡಿಫೆಕ್ಟಿವ್ ಜೀನ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ she is the carrier, X bar X, she is the carrier. ಅದೇ ತರ ನೋಡಿ is the normal female, XX normal female. So he is the person color blindness, defective gene ಇದೆ, color blindness ಅನ್ನು ನಾವು ನೋಡ್ತೀವಿ. ಅದೇ ತರ ಒಂದು ಏನು normal male. ಸೇಮ್ ಪ್ಯಾಟರ್ನ್ ಹಿಮೋಫಿಲಿಯಾದಲ್ಲಿ ಯಾವ ತರ ಪ್ಯಾಟರ್ನ್ ಇತ್ತು ಅದೇ ತರ ಪ್ಯಾಟರ್ನ್ ನಾವಿಲ್ಲಿ ನೋಡ್ತೀವಿ ಅಂತ ಕಲರ್ ಬ್ಲೈಂಡ್ನೆಸ್. ಓಕೆ, ಅರ್ಥ ಆಯ್ತು ಅಂತ ನಾನು ತಿಳ್ಕೊಂಡಿದ್ದೀನಿ. ಕಲರ್ ಬ್ಲೈಂಡ್ನೆಸ್ ಏನಿದೆ ಇದರಲ್ಲಿ ರೆಡ್ ಅಂಡ್ ಗ್ರೀನ್ ಅನ್ನು ಅವರು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಓಕೆ, ದ ಡಿಫೆಕ್ಟಿವ್ ಆಫ್ ದ ರೆಡ್ ಅಂಡ್ ಗ್ರೀನ್ ಕಲರ್ಸ್ ಇನ್ ದ ಐ, ದ ವಿಕ್ಟಿಮ್ ಆಫ್ ಅನೇಬಲ್ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ರೆಡ್ ಅಂಡ್ ಗ್ರೀನ್ ಕಲರ್. ಓಕೆ, ಈಗ ಫೀಮೇಲ್ಗೆ ಕಲರ್ ಬ್ಲೈಂಡ್ನೆಸ್ ಬರಬೇಕು ಅಂತಂದ್ರೆ ಹರ್ ಫಾದರ್ ಶುಡ್ ಬಿ ಎ ಕಲರ್ ಬ್ಲೈಂಡ್ and her mother should be a carrier, at least carrier. ಈಗ ನೋಡಿ ಫೀಮೇಲ್ ಗೆ ಕಲರ್ ಬ್ಲೈಂಡ್ನೆಸ್ ಬರುತ್ತೆ. ಎರಡು ಗ್ಯಾಮೆಟ್ಗಳು ಸರ್ತರ ಎಕ್ಸ್ ಬಾರ್ ಅಂಡ್ ಎಕ್ಸ್. ಈಗ ನೋಡಿ ಎಕ್ಸ್ ಬಾರ್ ಎರಡು ಡಿಫೆಕ್ಟಿವ್ ಜೀನ್ ಒಂದರಲ್ಲೇ ಇರೋದ್ರಿಂದ ಕಲರ್ ಬ್ಲೈಂಡ್ ಫೀಮೇಲ್ ಅನ್ನು ನಾವು ನೋಡ್ತೀವಿ. ಕಲರ್ ಬ್ಲೈಂಡ್ ಫೀಮೇಲ್ ಅನ್ನು ನಾವು ಇಲ್ಲಿ ನೋಡ್ತೀವಿ. ದಿಸ್ ಇಸ್ ದ ಕಲರ್ ಬ್ಲೈಂಡ್ನೆಸ್. ಓಕೆ, ಅರ್ಥ ಮಾಡ್ಕೊಳ್ಳಿ, ಸರಿಯಾಗಿ ಓದ್ಕೊಳ್ಳಿ. So now another autosomal recessive disorder is cystic fibrosis. It is the defective gene found in the chromosome number 7. It is caused by recessive mutant allele on the autosome number ಅಂದ್ರೆ chromosome number 7 ಅಲ್ಲಿ ಇರುತ್ತೆ. ಅಂದ್ರೆ defective gene present in chromosome number 7. Defective gene present in chromosome number 7. The gene produces unique glycoprotein that leads to formation of mucus of abnormally high viscosity. The defective gene produced unique glycoprotein, defective protein. ಅದರಿಂದ ಏನಾಗುತ್ತೆ ಅಂತಂದ್ರೆ ಮ್ಯೂಕಸ್ ಸೆಕ್ರೆಟ್ ಆಗುತ್ತೆ. ಡಿಫೆಕ್ಟಿವ್ ಜೀನು ಕ್ರೋಮೋಸೋಮ್ ನಂಬರ್ 7 ಅಲ್ಲಿ ಇದೆ. ನಮ್ದು 46 ಕ್ರೋಮೋಸೋಮ್. ಈ 46 ಕ್ರೋಮೋಸೋಮ್ ಅಲ್ಲಿ 7ನೇ ಕ್ರೋಮೋಸೋಮ್ ನಂಬರ್ ಏನಿದೆ, 7ನೇ ಕ್ರೋಮೋಸೋಮ್ ನಂಬರ್ ಡಿಫೆಕ್ಟ್ ಆಗಿರುತ್ತೆ. ಅಂದ್ರೆ ಡಿಫೆಕ್ಟಿವ್ ಜೀನ್ ಇರುತ್ತೆ. ಆ ಡಿಫೆಕ್ಟಿವ್ ಜೀನ್ ಏನ್ ಮಾಡುತ್ತೆ ಅಂತಂದ್ರೆ ಗ್ಲೈಕೋಪ್ರೋಟೀನ್ ಅನ್ನು ತಯಾರು ಮಾಡುತ್ತೆ. ಈ ಗ್ಲೈಕೋಪ್ರೋಟೀನ್ ತಯಾರು ಮಾಡೋದ್ರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಹೈ ಮ್ಯೂಕಸ್ ಸೆಕ್ರೆಟ್ಸ್. ಎಲ್ಲೆಲ್ಲಿ ಸೆಕ್ರೆಟ್ ಆಗುತ್ತೆ? ಎಕ್ಸೋಕ್ರೈನ್ ಗ್ಲ್ಯಾಂಡ್. ನಿಮ್ಗೆ ಗೊತ್ತಿರ್ಬೇಕು, ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಡಕ್ಟ್ ಗ್ಲ್ಯಾಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ಲಂಗ್ಸ್, ಲಿವರ್, ಪ್ಯಾಂಕ್ರಿಯಾಸ್ ಇವೆಲ್ಲವೂ ಕೂಡ ಡಕ್ಟ್ ಗ್ಲ್ಯಾಂಡ್ಸ್. ಈ ಡಕ್ಟ್ ಗ್ಲ್ಯಾಂಡ್ಸ್ ಗಳಲ್ಲಿ ಮ್ಯೂಕಸ್ ಜಾಸ್ತಿ ಸೆಕ್ರೆಟ್ ಆಗ್ತಾ ಹೋಗುತ್ತೆ. ಈಗ ಲಂಗ್ಸ್ ಅಲ್ಲಿ ಸೆಕ್ರೆಟ್ ಆದ್ರೆ ಏನಾಗುತ್ತೆ? ಲೀಡ್ಸ್ ಟು ಅಸ್ತಮಾ, ಉಸಿರಾಡಕ್ಕೆ ತೊಂದರೆ ಆಗುತ್ತೆ, ಹೌದಾ? ಅದೇ ತರ ಲಿವರ್ ಅಲ್ಲಿ ಸೆಕ್ರೆಟ್ ಆದ್ರೆ ಏನಾಗುತ್ತೆ? ಲಿವರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಬೈಲ್ ಜ್ಯೂಸ್ ಇಂಟೆಸ್ಟೈನ್ ಬರೋದೇ ಇಲ್ಲ. ಅದೇ ತರ ಪ್ಯಾಂಕ್ರೆಟಲ್ ಏನಾಗುತ್ತೆ? ಪ್ಯಾಂಕ್ರೆಟಲ್ ಬೈಲ್ ಜ್ಯೂಸು ಪ್ಯಾಂಕ್ರೆಟಿಕ್ ಜ್ಯೂಸ್ ಇಂಟೆಸ್ಟೈನ್ ಬರೋದಿಲ್ಲ. ಈ ತರದ ಪ್ರಾಬ್ಲಮ್ ಆಗ್ತದೆ. ಯಾವಾಗ ಆಗುತ್ತೆ ಇದು ಅಂತಂದ್ರೆ ಕ್ರೋಮೋಸೋಮ್ ನಂಬರ್ 7 ಅಲ್ಲಿ ಡಿಫೆಕ್ಟಿವ್ ಜೀನ್, ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್. ಇಟ್ ಈಸ್ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್. ಓಕೆ, ಸಿಸ್ಟಿಕ್ ಫೈಬ್ರೋಸಿಸ್ the caused by recessive mutant allele and on an autosome chromosome number 7. The gene produces a unique glycoprotein that leads to the formation of mucus of abnormally high viscosity. This type of mucus interferes with the functioning of many exocrine glands like sweat gland,
ಲಿವರ್, ಪ್ಯಾಂಕ್ರಿಯಾಸ್ ಅಂಡ್ ಲಂಗ್ಸ್. ಇದಿಷ್ಟು ನೋಡ್ರಪ್ಪ ಸಿಸ್ಟಿಕ್ ಫೈಬ್ರೋಸಿಸ್. ಸಿಸ್ಟಿಕ್ ಫೈಬ್ರೋಸಿಸ್ ಏನದು? ಇಟ್ ಈಸ್ ದ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್. ಡಿಫೆಕ್ಟಿವ್ ಜೀನ್ ಎಲ್ಲಿದೆ? ಕ್ರೋಮೋಸೋಮ್ ನಂಬರ್ ಅಲ್ಲಿದೆ ಅಂತ. ಇದು ಏನು ಮಾಡುತ್ತೆ? ಯುನಿಕ್ ಗ್ಲೈಕೋಪ್ರೋಟೀನ್ ಅನ್ನು ತಯಾರು ಮಾಡುತ್ತೆ. ಯುನಿಕ್ ಗ್ಲೈಕೋಪ್ರೋಟೀನ್ ತಯಾರು ಮಾಡೋದ್ರಿಂದ ಮ್ಯೂಕಸ್ ಸೆಕ್ರೆಟ್ ಆಗುತ್ತೆ. ಎಲ್ಲೆಲ್ಲಿ ಸೆಕ್ರೆಟ್ ಆಗುತ್ತೆ ಮ್ಯೂಕಸ್? ಲಂಗ್ಸ್ ಅಲ್ಲಿ, ಲಿವರ್ ಅಲ್ಲಿ, ಪ್ಯಾಂಕ್ರಿಯಾಸ್ ಅಲ್ಲಿ, ಸ್ವೆಟ್ ಗ್ಲ್ಯಾಂಡ್ಸ್ ಅಲ್ಲಿ ಮ್ಯೂಕಸ್ ತಯಾರಾಗುತ್ತೆ. ಈಗ ಲಂಗ್ಸ್ ಅಲ್ಲಾದ್ರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಲಿವರ್ ಅಲ್ಲಾದ್ರೆ ಸೆಕ್ರೆಟ್ ಬೈಲ್ ಜ್ಯೂಸ್ ಸೆಕ್ರೆಟ್ ಆಗಲ್ಲ, ಪ್ಯಾಂಕ್ರೈಟಿಸ್ ಅಲ್ಲಾದ್ರೆ ಪ್ಯಾಂಕ್ರೈಟಿಸ್ ಜ್ಯೂಸ್ ಸೆಕ್ರೆಟ್ ಆಗಲ್ಲ. ಇವೆಲ್ಲ ಡಿಸಾರ್ಡರ್ಗಳನ್ನು ನಾವು ಈ ಡಿಫೆಕ್ಟಿವ್ ಅಂದರೆ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಅಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಅನದರ್ ಜೆನೆಟಿಕ್ ಡಿಸಾರ್ಡರ್, ಸಿಕಲ್ ಸೆಲ್ ಅನಿಮಿಯಾ. Sickle cell anemia, the mutant recessive allele chromosome number 7. ಅಂದ್ರೆ ಡಿಫೆಕ್ಟಿವ್ ಜೀನ್ ಏನಿದೆ ಕ್ರೋಮೋಸೋಮ್ ನಂಬರ್ 11 ಅಲ್ಲಿದೆ. ಡಿಫೆಕ್ಟಿವ್ ಜೀನ್ ಏನಿದೆ ಕ್ರೋಮೋಸೋಮ್ ನಂಬರ್ 11 ಅಲ್ಲಿದೆ. ಇಲ್ಲಿ ಏನಾಗುತ್ತೆ ಆಗೋದ್ರಿಂದ ಏನಾಗುತ್ತೆ ನೋಡೋಣ. The mutant gene causes the substitution of glutamic acid by valine at the 6th position of the beta globulin chain of hemoglobin. ನೋಡಿ, ಈ ತರ ಕ್ರೋಮೋಸೋಮ್ ನಂಬರ್ 11 ಡಿಫೆಕ್ಟಿವ್ ಜೀನ್ ಏನಿದೆ ಆ ಜೀನ್ ಡಿಫೆಕ್ಟಿವ್ ಆಗಿರೋದ್ರಿಂದ ಆ ಬೀಟಾ ಗ್ಲೋಬುಲಿನ್ ಚೈನ್ ಅಲ್ಲಿ ಅಂದ್ರೆ ಹಿಮೋಗ್ಲೋಬಿನ್ ನಲ್ಲಿ 2 ಚೈನ್ ಇದೆ, ಆಲ್ಫಾ ಚೈನ್, ಬೀಟಾ ಚೈನ್. ಅಂದ್ರೆ 2 ಪಾಲಿಪೆಪ್ಟೈಡ್ ಚೈನ್ಗಳನ್ನು ನಾವು ನೋಡ್ತೀವಿ ಇಲ್ಲಿ ಹಿಮೋಗ್ಲೋಬಿನ್ ಅಲ್ಲಿ. ಈ ಹಿಮೋಗ್ಲೋಬಿನ್ ನಲ್ಲಿ ಬೀಟಾ ಗ್ಲೋಬುಲಿನ್ ಚೈನ್ ನಲ್ಲಿ 6th ಪೊಸಿಷನ್ ಏನಿದೆ ಆ ಜಾಗದಲ್ಲಿ ಗ್ಲುಟಾಮಿಕ್ ಆಸಿಡ್ ಇರುತ್ತೆ ನಾರ್ಮಲ್ ಚೈನ್ ಅಲ್ಲಿ. ಅವಾಗ ಆ ತರ ಇದ್ದಾಗ ಆರ್ ಬಿ ಸಿ ಬಿಕಮ್ ರೌಂಡ್. ನೋಡಿ, ಯಾವಾಗ 6ನೇ ಪೊಸಿಷನ್ ಇದ್ದಾಗ ಆರ್ ಬಿ ಸಿ ರೌಂಡ್ ಇರುತ್ತೆ, ಗ್ಲುಟಾಮಿಕ್ ಆಸಿಡ್ ಇದ್ದಾಗ. ಗ್ಲುಟಾಮಿಕ್ ಆಸಿಡ್ ಬದಲಾಗಿ ವ್ಯಾಲಿನ್ ಬಂದಿದ್ರೆ ಆಗ ಆರ್ ಬಿ ಸಿ ಟೇಕ್ಸ್ ದ ಶೇಪ್ ಸಿಕ್ಕಲ್. ಆರ್ ಬಿ ಸಿ ಟೇಕ್ ದ ಸಿಕ್ಕಲ್ ಶೇಪ್. ಸಿಕ್ಕಲ್ ಶೇಪ್ ಅನ್ನು ನಾವು ನೋಡ್ತೀವಿ ಅಂತ ಅಂದ್ಬಿಟ್ಟು. ಸೊ hemoglobin, this substitution of the amino acid this results of a single gene based substitution in the 6th codon of beta globulin chain from GAG to GUG. ಕೋಡಾನ್ mRNA ಇರುವಂತಹ ಕೋಡಾನ್ಗಳು GAG ಇತ್ತು ಇರಬೇಕು, ಇದ್ದಾಗ ಏನ್ ಬರುತ್ತೆ ಗ್ಲುಟಾಮಿಕ್ ಆಸಿಡ್ ಬರುತ್ತೆ. GUG ಆದಾಗ ಏನಾಗುತ್ತೆ ವ್ಯಾಲಿನ್ ಆಗುತ್ತೆ. ಇಲ್ಲಿ ಒಂದೇ ಬೇಸ್ ಚೇಂಜ್, ಅಡಿನೈನ್ ಈ ಕಡೆ ಯುರಾಸಿಲ್ 2 ಮಾತ್ರ ಚೇಂಜ್ ಆಗಿದೆ. ಹಾಗಾಗಿ ಇದನ್ನ ಪಾಯಿಂಟ್ ಮ್ಯೂಟೇಷನ್ ಅಂತ ಕೂಡ ಕರೀತಾರೆ. ಇದನ್ನ ಕ್ವಾಲಿಟೇಟಿವ್ ಡಿಸೀಸ್ ಅಂತ ಕರೀತಾರೆ, ಯಾಕೆಂದ್ರೆ ಸಿಂಗಲ್ ಬೇಸ್ ಚೇಂಜ್. ಹಾಗಾಗಿ ಇದನ್ನ ಕ್ವಾಲಿಟೇಟಿವ್ ಡಿಸೀಸ್ ಅಂತ ಕೂಡ ಕರೀತಾರೆ. ಇಲ್ಲಿ ಇಲ್ಲಿಸ್ಟ್ರೇಟ್ ಒಂದು ಸಣ್ಣ ಡಯಾಗ್ರಾಮ್ ಇದೆ ನೋಡಿ. ನಾರ್ಮಲ್ ಜೀನ್ ಏನು HBA ಸಿಂಗಲ್ ಜೀನ್ ನಾರ್ಮಲ್. ಡಿಫೆಕ್ಟಿವ್ ಜೀನ್ ಏನು HBS. ನಾರ್ಮಲ್ ಆದ್ರೆ HBA, ಡಿಫೆಕ್ಟಿವ್ ಆದ್ರೆ HBS ಅಂದ್ರೆ ಪೆಪ್ಟೈಡ್ ಆಫ್ ನೋಡಿ. ಇಲ್ಲಿ HBA ಪಾಲಿಪೆಪ್ಟೈಡ್ ಚೈನ್ ನೋಡಿ, HBA ಪಾಲಿಪೆಪ್ಟೈಡ್ ಚೈನ್ ವ್ಯಾಲಿನ್ ಮೊದಲನೇದು, ಎರಡನೇದು ಹಿಸ್ಟಿಡಿನ್, ಮೂರನೇದು ಲ್ಯೂಸಿನ್, ನಾಲ್ಕನೇದು ಥ್ರಿಯೋನೈನ್, ಐದನೇದು ಪ್ರೋಲಿನ್, ಆರನೇದು ಗ್ಲುಟಾಮಿಕ್ ಆಸಿಡ್, ಏಳನೇದು ಕೂಡ ಗ್ಲುಟಾಮಿಕ್ ಆಸಿಡ್. ಇದು ನಾರ್ಮಲ್ ಚೈನ್ ಇರೋದ್ರಿಂದ ಆರ್ ಬಿ ಸಿ ಯಾವ ತರ ಶೇಪ್ ತಗೊಂಡಿದೆ? ರೌಂಡ್ ಶೇಪ್ ಅನ್ನ ಪಡ್ಕೊಳ್ಳುತ್ತೆ. ಆರ್ ಬಿ ಸಿ ರೌಂಡ್ ಶೇಪ್ ಅನ್ನ ಪಡ್ಕೊಳ್ಳುತ್ತೆ. ಅದೇ ಕೆಳಗಡೆ ನೋಡಿ, ಡಿಫೆಕ್ಟಿವ್ ಜೀನ್ HBS ಪೆಪ್ಟೈಡ್ ಬಾಂಡ್ ಡಿಫೆಕ್ಟಿವ್ ಜೀನ್ ಇರೋದ್ರಿಂದ ವ್ಯಾಲಿನ್ ಅದು ಕರೆಕ್ಟ್ ಆಗಿದೆ, ಹಿಸ್ಟಿಡಿನ್ ಕರೆಕ್ಟ್ ಆಗಿದೆ, ಲ್ಯೂಸಿನ್ ಕರೆಕ್ಟ್ ಆಗಿದೆ, ಥ್ರಿಯೋನೈನ್ ಕರೆಕ್ಟ್ ಆಗಿದೆ, ಪ್ರೋಲಿನ್ ಕರೆಕ್ಟ್ ಆಗಿದೆ. ಆದರೆ ಗ್ಲುಟಾಮಿಕ್ ಆಸಿಡ್ ಬದಲಾಗಿ ಏನು ಬಂತು? ವ್ಯಾಲಿನ್ ಬಂತು. ಇದು ಯಾಕೆ ಹಿಂಗಾಯ್ತು? ಗ್ಲುಟಾಮಿಕ್ ಆಸಿಡ್ GAG ಬದಲಾಗಿ GUG, ಇಲ್ಲಿ ಗೊತ್ತಾಗುತ್ತೆ ನೋಡಿ. GAG ಬದಲಾಗಿ GUG ಬಂತು. ಇಲ್ಲಿ ಒಂದು ಬೇಸ್ ಮಾತ್ರ ಚೇಂಜ್ ಆಯಿತು. ಒಂದು ಬೇಸ್ ಚೇಂಜ್ ಆಗಿರೋದ್ರಿಂದ ಏನಾಯ್ತು? ಇಲ್ಲಿ ಗ್ಲುಟಾಮಿಕ್ ಆಸಿಡ್ ಬದಲಾಗಿ ವ್ಯಾಲಿನ್ ಬಂತು. ಆಗ ಆರ್ ಬಿ ಸಿ ಯಾವ ತರ ಶೇಪ್ ತಗೊಳುತ್ತೆ? ಇಟ್ ಟೇಕ್ ಸಿಕ್ಕಲ್ ಶೇಪ್, ಆಫ್ ಮೂನ್ ಶೇಪ್, ಸಿಕ್ಕಲ್ ಶೇಪ್ ಅನ್ನೋದು ಪಡ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ? ಲೋ ಆಕ್ಸಿಜನ್ ಟೆನ್ಷನ್, ಹಿಮೋಗ್ಲೋಬಿನ್ ಸರಿಯಾಗಿ ಆಕ್ಸಿಜನ್ ಅನ್ನ ಬಾಡಿಗೆ ಸಪ್ಲೈ ಮಾಡೋದಿಲ್ಲ,
ಮಲೇರಿಯಾ ಥರ ಸಿಂಪ್ಟಮ್ಸ್ ಇರುತ್ತೆ, ಸಿಕ್ಕಾಪಟ್ಟೆ ಡಿಸೀಸು, ಓಕೆ, ಉಸಿರಾಟದ ತೊಂದರೆ, ಬಾಡಿ ಪೇಯ್ನ್, ಈ ಥರದ್ದೆಲ್ಲ ಡಿಸೀಸ್ ನಾವು ಅದರಲ್ಲಿ ಅವ್ರ ಪೇಷಂಟಲ್ಲಿ ನೋಡಬಹುದು ಅಂತ ಅಂದ್ಬಿಟ್ಟು. ಈಗ ಇದು ಇದು ಜಿನೋಟೈಪ್ ಹೇಗಿರುತ್ತೆ? ಈಗ ನಾರ್ಮಲ್ ಜಿನೋಟೈಪ್, ಸಪೋಸ್ HbA ತಂದೆಯಿಂದ ಬಂದಿರೋದು, HbA ತಾಯಿಯಿಂದ ಬಂದಿರೋದು, ಎರಡೂ ಜೀನ್ ಒಂದೇ ಆದಾಗ RBC ಯಾವ ಥರ ಇರುತ್ತೆ? ರೌಂಡ್ ಶೇಪ್. ಈಗ RBC ರೌಂಡ್, ಇಲ್ಲಿ ಯಾವುದೇ ಡಿಫೆಕ್ಟಿವ್ಸ್ ಇಲ್ಲ. ಇನ್ನೊಂದಿದೆ HbA ಮತ್ತೆ HbS, ಇದು ಹೆಟ್ರೋಜೈಗಸ್ ಕಂಡೀಷನ್. HbA HbS ಹೆಟ್ರೋಜೈಗಸ್ ಕಂಡೀಷನ್ ಇದ್ದಾಗ RBC ಇಂಟರ್ಮೀಡಿಯೇಟ್ ಶೇಪ್ ತಗೊಳುತ್ತೆ. ಇವರಿಗೆ ಅನಿಮಿಕ್ ಆಗಿರೋದಿಲ್ಲ, ಆದರೆ ಈ ಮಲೇರಿಯನ್ ಟೈಪ್ ಸಿಂಪ್ಟಮ್ಸ್ ಇರುತ್ತೆ, ಚಳಿ ಜ್ವರ ಕಾಣಿಸ್ಕೊಳ್ಳೋದು ಅವಾಗ ಈ ತರದ ರೋಗಗಳನ್ನು ನಾವು ಅದರಲ್ಲಿ ನೋಡ್ತೀವಿ. ಚಳಿ ಜ್ವರ ಈ ತರದನ್ನು ನಾವು ಅದರಲ್ಲಿ ಗಮನಿಸ್ತೀವಿ. ಅಂದ್ರೆ ಇದಕ್ಕಿಂತ ಇದು ಸ್ವಲ್ಪ ಲೆಸ್ ಆಕ್ಸಿಜನ್ ಅನ್ನ ಸಪ್ಲೈ ಮಾಡ್ತದೆ, ಇದು ಕಂಪ್ಲೀಟ್ ಆಕ್ಸಿಜನ್ ಅನ್ನ ಸಪ್ಲೈ ಮಾಡಿದೆ. ಈ ಜಿನೋಟೈಪು ಇದು ಲೆಸ್ ಸಪ್ಲೈ ಮಾಡ್ತದೆ. ಇನ್ನೊಂದು ಕಂಪ್ಲೀಟ್ ಡಿಫೆಕ್ಟಿವ್ ಜೀನ್ ನೋಡಿ, HbS ಮತ್ತೆ HbS ಬೋತ್ ಆರ್ ಡಿಫೆಕ್ಟಿವ್. ಆಗ RBC ಶೇಪ್ ಯಾವ ತರ ಇರುತ್ತೆ? ಸಿಕ್ಕಲ್ ಶೇಪ್ ಇರುತ್ತೆ. RBC ಶೇಪ್ ಯಾವ ತರ ಇರುತ್ತೆ? ಸಿಕ್ಕಲ್ ಶೇಪ್ ಇರುತ್ತೆ. ಇದರಿಂದ ಏನಾಗುತ್ತೆ? ಆಕ್ಸಿಜನ್ ಸರಿಯಾಗಿ ಭಾಗಗಳಿಗೆ ಸಪ್ಲೈ ಆಗೋದಿಲ್ಲ. ಇದು ಯಾಕೆ ಹಿಂಗಾಯ್ತು? ದ ಡಿಫೆಕ್ಟಿವ್ ಜೀನ್ ಪ್ರೆಸೆಂಟ್ ಆನ್ ದ ಕ್ರೋಮೋಸೋಮ್ ನಂಬರ್ 11. ದ ಡಿಫೆಕ್ಟಿವ್ ಜೀನ್ ಪ್ರೆಸೆಂಟ್ ಆನ್ ದ ಕ್ರೋಮೋಸೋಮ್ ನಂಬರ್ 11 ಆಗಿರೋದ್ರಿಂದ ಇಷ್ಟು ಈ ಸಿಕ್ಕಲ್ ಸೆಲ್ ಅನಿಮಿಯಾದಲ್ಲಿ ನಾವು ನೋಡ್ತೇವೆ. ಇನ್ನೊಂದ್ಸರಿ ನೋಡಿ, ದ ಮ್ಯೂಟೆಂಟ್ ರಿಸೆಸಿವ್ allele on chromosome number 11. The mutant gene causes the substitution of the glutamic acid by valine at the 6th position of the beta globulin chain of hemoglobin. Beta globulin chain of hemoglobin. This substitution of the amino acid results a single base change substitution in the 6th codon, the beta globulin chain from GAG to GUG. One thing is point mutation. Example, point mutation example ಇದು. ಓಕೆ, ಏನಾಯ್ತು? ಒಂದು ಸಿಂಗಲ್ ಬೇಸ್ ಮಾತ್ರ ಚೇಂಜ್ ಆಯ್ತು. ಈಗ ನಾರ್ಮಲ್ HB ನಾರ್ಮಲ್ ಮಾಲಿಕ್ಯುಲರ್ ಚೇಂಜ್ ಇದೆ. ವ್ಯಾಲಿನ್, ಹಿಸ್ಟಿಡಿನ್, ಲ್ಯೂಸಿನ್, ಥ್ರಿಯೋನೈನ್, ಪ್ರೋಲಿನ್, ಗ್ಲುಟಾಮಿಕ್ ಆಸಿಡ್ RBC become brown. ಓಕೆ, ಯಾವಾಗ both the parent recessive normal condition, gene normal condition ಇದ್ದಾಗ ಇಲ್ಲಿ ಡಿಫೆಕ್ಟ್ ನೋಡ್ರಿ, ವ್ಯಾಲಿನ್ ಅಂಗೆ ಹಿಸ್ಟಿಡಿನ್, ಲ್ಯೂಸಿನ್, ಥ್ರಿಯೋನೈನ್, ಪ್ರೋಲಿನ್, ವ್ಯಾಲಿನ್ ಅಂಡ್ ಗ್ಲುಟಾಮಿಕ್ ಆಸಿಡ್ ಅಲ್ಲಿ ಏನಾಯ್ತು? 6th ಪೊಸಿಷನ್ ಅಲ್ಲಿ ಚೇಂಜ್ ಆಯ್ತು. ಚೇಂಜ್ ಆದಾಗ ಏನಾಯ್ತು? ಸಿಕ್ಕಲ್ ಶೇಪ್ ತಗೊಂಡು. ಸೊ ಇದು ಹೆಟರೋಜೈಗಸ್ ಕಂಡೀಷನ್. ಇಟ್ ಇಸ್ ಆಲ್ಸೋ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಗೆ ಒಂದು ಎಕ್ಸಾಂಪಲ್ ಕೊಡಬಹುದು. ಇನ್ಕಂಪ್ಲೀಟ್ ಡಾಮಿನೆನ್ಸ್ ನ ಎಕ್ಸಾಂಪಲ್ ಕೊಡಬಹುದು ಅಂತ ಹೇಳ್ಬಿಟ್ಟು. ಇದಿಷ್ಟು ಏನಪ್ಪಾ ಅಂತಂದ್ರೆ ಸಿಕ್ಕಲ್ ಸೆಲ್ ಅನಿಮಿಯಾ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡಿದ್ವಿ ಅಂತ. Both the parent heterozygous carrier for the gene, this disease appears some their children. ಇಬ್ರು ಕೂಡ ಹೆಟರೋಜೈಗಸ್ ಅನ್ನ ಹೊಂದಿರಬೇಕು, ಆಗ ಈ ಡಿಸೀಸ್ ಅನ್ನು ನಾವು ನೋಡ್ತೇವೆ. ಓಕೆ, now another disorder is phenylketonuria. ನೋಡಿ, ವರ್ಡ್ ಎಷ್ಟು ಅರ್ಥಗರ್ಭಿತವಾಗಿದೆ ಅಂತ. ಫಿನೈಲ್ ಅಂದ್ರೆ ಫಿನೈಲ್ ಅಲನೈನ್, ಕೀಟೋನ್ ಬಾಡೀಸ್ ಅಂದ್ರೆ ಬಾಡಿಲಿ ಉತ್ಪಾದನೆ ಆಗುವಂತಹ ಕೆಲವು ವಸ್ತುಗಳು. ಯೂರಿಯಾ ಅಂದ್ರೆ ಯೂರಿನ್ ಅಂದ್ರೆ ಫಿನೈಲ್ ಪೈರುವೇಟ್ ಎಕ್ಸ್ಕ್ರೀಟ್ ಥ್ರೂ ದ ಯೂರಿನ್ ಅಂತ. ಫಿನೈಲ್ ಕೀಟೋನ್ ಯೂರಿಯಾ. ಫಿನೈಲ್ ಅಲನೈನ್ ಜೊತೆಗೆ ಪೈರುವಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಫಿನೈಲ್ ಕೀಟೋನ್ ಆಗ್ತದೆ, ಕೀಟೋನ್ ಬಾಡೀಸ್, ಅಂಡ್ ದೆನ್ ಎಕ್ಸ್ಕ್ರೀಟ್ ಥ್ರೂ ದ ಯೂರಿಯಾ. ಹಾಗಾಗಿ ಇದನ್ನ ಫಿನೈಲ್ ಕೀಟೋನ್ ಯೂರಿಯಾ ಅಂತ ಹೇಳ್ತಾರೆ. ಈ ತರ ಯಾಕೆ ಆಗುತ್ತೆ ಅಂತಂದ್ರೆ, ದ ಕ್ರೋಮೋಸೋಮ್ ಅಲ್ಲಿ ಡಿಫೆಕ್ಟ್ಸ್ ಯಾವುದು? 12ನೇ ಕ್ರೋಮೋಸೋಮ್. ಇದು ಆಟೋಸೋಮಲ್ ಡಿಸೀಸ್, ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್. ಇಲ್ಲಿ the gene defective gene present on the 12th chromosome. ಇಲ್ಲಿ ಏನಾಗುತ್ತೆ ಅನ್ನೋದು ಅಬ್ಸರ್ವ್ ಮಾಡಿ. the affected individual lack the enzyme that catalyze
ಕನ್ವರ್ಷನ್ ಆಫ್ ಅಮೈನ್ ಆಸಿಡ್ ಫಿನೈಲ್ ಅಲನೈನ್ ಇಂಟು ಥೈರೋಸಿನ್ ಆಗದೇ ಇಲ್ಲ. ಫಿನೈಲ್ ಅಲನೈನ್ ಥೈರೋಸಿನ್ ಆಗಬೇಕು, ಆಗದೇ ಇಲ್ಲ. ಫಿನೈಲ್ ಅಲನೈನ್ ಥೈರೋಸಿನ್ ಆಗಬೇಕು, ಆಗೋದಿಲ್ಲ. ಅದ್ರ ಬದಲಾಗಿ ಏನಾಗುತ್ತೆ, ಫಿನೈಲ್ ಅಲನೈನ್ ಇಟ್ ಈಸ್ ಮೆಟಬಲೈಸ್ಡ್ ಇಂಟು ಫಿನೈಲ್ ಪೈರುವೇಟ್. ಮೆಟಬಲೈಸ್ಡ್ ಇಂಟು ಫಿನೈಲ್ ಪೈರುವೇಟ್. ಫಿನೈಲ್ ಪೈರುವೇಟ್ ಆಗ್ತದೆ. ಫಿನೈಲ್ ಪೈರುವೇಟ್ ಅಕ್ಯುಮುಲೇಟ್ಸ್ ಇನ್ ದ ಬ್ರೈನ್. ಫಿನೈಲ್ ಪೈರುವೇಟ್ ಏನಾಗುತ್ತೆ, ಬ್ರೈನ್ ಅಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಮೆಂಟಲ್ ರಿಟಾರ್ಡೇಷನ್, ಬುದ್ಧಿಮಾಂದ್ಯತೆ ಒಳಪಡ್ತಾನೆ. ವ್ಯಕ್ತಿ ಬುದ್ಧಿಮಾಂದ್ಯತೆಗೆ ಹೆಚ್ಚು ಒಳಪಡ್ತಾನೆ. ಜೊತೆಗೆ ಎಕ್ಸೆಸ್ ಆಫ್ ಫಿನೈಲ್ ಪೈರುವೇಟ್ ಎಕ್ಸ್ಕ್ರೀಟ್ ಥ್ರೂ ದ ಯೂರಿನ್ ಕಿಡ್ನಿ ಕೆನಾಟ್ ಅಬ್ಸಾರ್ಬ್ಸ್. ಕಿಡ್ನಿಗಳು ಏನಿದಾವೆ ಆ ಫಿನೈಲ್ ಪೈರುವೇಟ್ ಅನ್ನು ಅಬ್ಸರ್ವ್ ಮಾಡೋದಿಲ್ಲ, ಡೈರೆಕ್ಟ್ ಎಕ್ಸ್ಕ್ರೀಟ್ ಮಾಡ್ತವೆ ಅಂತ. ಇದಿಷ್ಟು ಫಿನೈಲ್ ಪೈರುವೇಟ್ ಡಿಸಾರ್ಡರ್ಸ್. The caused by recessive mutant allele on chromosome number 12. The affected individual lack the enzyme that catalyzes the conversion of amino acid phenylalanine into tyrosine. Consequently, phenylalanine is metabolized into phenyl pyruvate and other derivatives. The accumulation of these chemicals in the brain results in mental retardation. These are also excreted in the urine. They are not absorbed by the kidney. So, ಇದನ್ನ ನಾವು ಫಿನೈಲ್ ಪೈರುವೇಟ್ ಅಂತ, ಫಿನೈಲ್ ಕಿಟೋನ್ಯೂರಿಯಾ ಇಂದ ಆಗುವಂಥ ಡಿಸಾರ್ಡರ್ ಮೆಂಟಲ್ ರಿಟಾರ್ಡೇಷನ್. ಅಂದರೆ ಫಿನೈಲ್ ಪೈರುವೇಟ್ ಏನಿದೆ ಅದು ಹೆಚ್ಚು ಬ್ರೈನಲ್ಲಿ ಶೇಖರಣೆಗೊಳ್ತದೆ. ಇದರಿಂದ ಮೆಂಟಲ್ ರಿಟಾರ್ಡೇಷನ್ಗೆ ಒಳಪಡ್ತದೆ. ಎಕ್ಸೆಸ್ ಆಫ್ ಫಿನೈಲ್ ಪೈರುವೇಟ್ ಪಾಸಸ್ ಥ್ರೂ ದ ಯೂರಿನ್, ಯೂರಿನಲ್ಲಿ ಪಾಸ್ ಆಗ್ತಾ ಹೋಗುತ್ತೆ.